ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಕ್ರಾಂತಿ ಹಬ್ಬ ಅದು ನೋಡಿ. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಡುಗೆ ಏನು ಮಾಡೀವಿ ಅಂತಂದ್ರೆ, ನಾವು ಹಬ್ಬಕ್ಕಿಂತ ಒಂದಿನ ಮುಂಚೆನೇ ಏನು ಮಾಡ್ತೀವಿ ರೀ, ಶೇಂಗಾ ಹೋಳಿಗೆ ಮತ್ತು ಸಜ್ಜಿ ರೊಟ್ಟಿ ಮಾಡಿರ್ತೀವಿ. ಹಬ್ಬದ ದಿನ ಅಂದ್ರೆ ಬ್ಯಾಳೆ ಹೋಳಿಗೆ, ಅನ್ನ, ಕಟ್ಸಾರು, ಪಲ್ಯ ಮಾಡ್ಕೊಂಡಿರ್ತೀವಿ ರೀ. ಈಗ ನಾವು ಬ್ಯಾಳೆ ಹೋಳಿಗೆ ಹೆಂಗೆ ಮಾಡೀವಿ ಮತ್ತು ಅನ್ನ ಕಟ್ಸಾರು ಹೆಂಗೆ ಮಾಡೀವಿ ಅನ್ನೋದನ್ನ ನೋಡೋಣ ಬರ್ರಿ. ಫಸ್ಟಿಗೆ ನಾವು ಅರ್ಧ ಕೆ ಜಿ ಬೇಳೆನ ಕುಕ್ಕರ್ದಾಗ ಕುದಿಯೋಕೆ ಇಟ್ಟಿದ್ದೆವು. ಮತ್ತು ಅದಕ್ಕೆ ಕರೆಕ್ಟಾಗಿ ಅರ್ಧ ಕೆ ಜಿ ಬೇಳೆಗೆ ಅರ್ಧ ಕೆ ಜಿ ಬೆಲ್ಲನೂ ಇಲ್ಲಿ ಹೊಡೆದು ಇಟ್ಕೊಂಡಿವಿ ರೀ. ಇಲ್ಲಿ ನೋಡಿರಿ ಬ್ಯಾಳೆ ಕುದ್ದದ. ಈ ಕುದ್ದಿರೋ ಬೇಳೆನ ಸೋಸ್ಕೋಬೇಕು ರೀ. ಅದರಂದೆಲ್ಲ ನೀರು ನಾವು ಏನು ಮಾಡ್ಬೇಕು, ಕಟ್ಸಾರು ಮಾಡೋಕೆ ಬೇಕಲ್ರಿ, ಅದಕ್ಕೆ ಅದನ್ನೆಲ್ಲ ನೀರು ತೆಗೆದು ಇಲ್ಲಿ ಬ್ಯಾಳೆನ ಎಲ್ಲ ಚೆಂದ ನೀರೆಲ್ಲ ಹೋಗೋ ಥರ ಕಲಿಸ್ಕೋಬೇಕು ರೀ. ಈ ನೋಡಿ ಕಟ್ಸಾರು ನೀರು ಬಂದದ. ಈ ಕಟ್ಸಾರು ನೀರನ್ನ ಇನ್ನೊಂದು ಬೊಗಣಿದಾಗ ಹಾಕ್ಕೊಂಡು ಅದ್ರಾಗ ನಾವು ಅರಿಶಿಣ ಹಾಕ್ಕೋಬೇಕು ರೀ. ಒಂದು ಅರ್ಧ ಸ್ಪೂನ್ ಅರಿಶಿಣ, ಉಪ್ಪು ಮತ್ತು ಒಂದು ಚಮಚ ಖಾರದ ಪುಡಿ ಹಾಕ್ಕೊಂಡು, ಮತ್ತು ಅದ್ರಾಗ 2 ಟಮಾಟಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿವ್ರಿ. 2 ಟಮಾಟಿ ಹಾಕೋರಿ. ಹಾಕ್ಕೊಂಡು ನಮಗೆ ಅದ್ರಾಗ ಮತ್ತು ಕೊತ್ತಂಬರಿ ಇರ್ತದಲ್ರಿ, ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡ್ಕೊಂಡು ಕೊತ್ತಂಬರಿನ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೇಸಿಂದ ಏನು ಮಾಡ್ಬೇಕು ರೀ, ನಾವು ಈಗ ಗ್ಯಾಸ್ ಮೇಲೆ ಇಡಬೇಕು ರೀ ಸ್ವಲ್ಪ. ಮತ್ತು ಅದ್ರ ಜೊತೆಗೆ ಏನು ಮಾಡಬೇಕು, ನಮಗೆ ಅಷ್ಟೇ ನೀರು ಬೇಕಿತ್ತಂದ್ರೆ ಅಷ್ಟೇ ಕುದಿಸ್ಕೋರಿ, ಇಲ್ಲ ಹೆಚ್ಚಿಗೆ ಬೇಕಂದ್ರೆ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಂಡು ಕುದಿಸ್ಕೋರಿ. ಈ ಕಡೆ ಒಂದು ಸೈಡ್ ಏನು ಬ್ಯಾಳೆ ಸೋಸ್ಕೊಂಡು ಬ್ಯಾಳೆ ಉದಿರ್ತಲ್ರಿ, ಆ ಬ್ಯಾಳೆದಾಗ ಏನು ಇದು ಕುಟ್ಟಿದ್ದು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಹಚ್ಚಿ ಅದು ಬ್ಯಾಳೆ ಮತ್ತು ಬೆಲ್ಲ ಎರಡೂ ಚೆಂದ ಕರಗಿ ಹೂರಣ ರೆಡಿ ಆಗ್ಬೇಕಲ್ರಿ ನಮಗೆ. ಅದಕ್ಕೆ ಚೆಂದ ಅದಕ್ಕೆ ಲೋ ಫ್ಲೇಮಲ್ಲಿ ಹಾಕಿ ಕುದಿಸ್ಬೇಕು ರೀ. ಇಲ್ಲಾಂದ್ರೆ ಅದು ಜೋರಿಟ್ಟು ಗ್ಯಾಸ್ ಅಂದ್ರೆ ಅದು ಬ್ಯಾಳೆಯಲ್ಲಿ ಹೊತ್ತೋಗ್ತದೆ. ಅದಕ್ಕೆ ಲೋ ಫ್ಲೇಮಲ್ಲಿ ಹಾಕಿ ಕುದಿಸ್ಕೋರಿ. ಇಲ್ಲಿ ನೋಡಿ ಹೂರಣ ರೆಡಿ ಆಗ್ಲಕತ್ತದ. ಇಲ್ಲಿ ಈಗ ಒಂದು ಸೈಡು ಸಾಂಬಾರನು ಚೆಂದ ಕುದಿಲಾತ ನೋಡ್ರಿ. ಈಗ ಕಮ್ಮಿ ಉರಿದಾಗ ಚೆಂದ ಕುದಿಸ್ಬೇಕು ರೀ ಕಟ್ಸಾರಿಗೆ, ಅಂದ್ರೆ ಚೆಂದ ಹತ್ತದ ರೀ ಅದು. ಈ ಕಡೆ ಏನು ಮಾಡ್ಬೇಕು ರೀ, ಅನ್ನ ಒಗ್ಗರಣೆ ಹಾಕೋ ಸಂಬಂಧ ನಾವು ಏನು ಮಾಡೀನಿ, ಶುಂಠಿ ಬೆಳ್ಳುಳ್ಳಿನ ಕುಟ್ಕೋಕತ್ತೀವಿ. ಕುಟ್ಕೊಂಡ್ಮೇಲೆ ಈ ಕಡೆ ನೋಡಿರಿ ಹೂರಣ ರೆಡಿ ಆಗ್ಯದ. ಈ ಹೂರಣ ನಾವು ಇದು ಹೂರಣ ಸೋಸೋ ಚಣೆ ಇರ್ತದಲ್ರಿ, ಅದ್ರೊಳಗೆ ಹಾಕಿ ಚೆಂದಾಗಿ ರುಬ್ಕೋಬೇಕು ರೀ. ಮತ್ತು ಈ ಕಡೆ ಒಂದು ಸೈಡ್ ಅಂದ್ರೆ ನಾವು ಸಿಂಪಲ್ಲಾಗಿ ಒಂದು ಟೊಮೆಟೊ ಬಾತ್ ಮಾಡತ್ರಿ. ಇದ್ರಾಗ ಏನು ಜಾಸ್ತಿ ತರಕಾರಿನೂ ಹಾಕಾಕತ್ತಿಲ್ಲ. ಈಗ ನಾವು ಕುಕ್ಕರ್ದಾಗ ಸ್ವಲ್ಪ ಒಂದು ಚಮಚ ಎಣ್ಣೆ ಹಾಕಿ ಅದ್ರಾಗ ಮೆಣಸು ಮತ್ತು ಇದು ಚಕ್ಕೆ ಮತ್ತು ಲವಂಗನ ಹಾಕ್ಕೊಂಡಿವಿ ರೀ. ಹಾಕ್ಕೊಂಡ್ಮೇಲೆ ಅದ್ರಾಗ ಸಾಸ್ವೆ ಮತ್ತು ಜೀರಿಗೆ ಹಾಕ್ಕೊಂಡು ಅದ್ರ ಶುಂಠಿ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀವಲ್ರಿ ಎಣ್ಣೆಗೆ ಕಲ್ದಾಗ, ಆ ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆಂದ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದ್ರಾಗ ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ರೀ. ಅದು ಚೆಂದ ಎಲ್ಲ ಉಳ್ಳಾಗಡ್ಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆಂದ ಹುರ್ಕೊಂಡು, ಆಮೇಲೆ ಅದರೊಳಗೆ ನಾವು ಏನು ಕಟ್ ಮಾಡ್ಕೊಂಡಿರೋ ದೊಡ್ಡ ಟೊಮೆಟೊ 2 ಕಟ್ ಮಾಡ್ಕೊಂಡಿದ್ದೆವು, ಆ 2 ಟೊಮೆಟೊ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಂಡು ಅದ್ರಾಗ ನಾವು ಅರಿಶಿಣ, ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಇಲ್ಲಾಂದ್ರೆ ನೀವು ಕೆಂಪು ಖಾರ ಮಸಾಲೆ ಖಾರ ಇರ್ತಲ್ರಿ, ಮಸಾಲೆ ಖಾರನೂ ಹಾಕ್ಕೋಬೋದು. ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದರೊಳಗೆ ಅದು ಎಲ್ಲ ಚೆಂದ ಸ್ವಲ್ಪ ಲೋ ಫ್ಲೇಮಲ್ಲಿ ಮುಚ್ಚಿಡ್ಬೇಕು ರೀ. ಎಲ್ಲ ಟಮಾಟಿ ಎಲ್ಲ ಕುದ್ದು ಚೆಂದ ಅದೆಲ್ಲ ಸ್ವಲ್ಪ ಪೇಸ್ಟ್ ಥರ ಆಗ್ತದ್ರಿ ಚೆಂದ. ಅದು ಎಲ್ಲ ಕುದ್ದಿ ಎಲ್ಲ ಟಮಾಟಿ ಎಲ್ಲ ರಸ ಬಿಟ್ಟ ಮೇಲೆ ಏನು ಮಾಡ್ಬೇಕು, ಅದ್ರ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೋಬೇಕು ರೀ. ಇಲ್ಲಿ ನೋಡಿರಿ ಇಲ್ಲ ಟಮಾಟಿ ಎಷ್ಟು ಚೆಂದ ಕುದ್ದದ ಮೆತ್ತಗೆ. ಇವಾಗ ನಾವೇನು ಮಾಡ್ಬೇಕು ರೀ, ಅಕ್ಕಿ ಇರ್ತದಲ್ರಿ, ಅಕ್ಕಿ ತೊಳೆದು ನೆನೆ ಇಟ್ಕೊಂಡಿದ್ದೇವೆ ರೀ ನಾವು ಒಂದು 15 ನಿಮಿಷದಿಂದ. ಆ ಅಕ್ಕಿನ ಏನು ಮಾಡಬೇಕು, ನೆನೆ ಇಟ್ಟಿದ್ದ ಅಕ್ಕಿನ ಚೆಂದ ಕುಕ್ಕರ್ದಾಗ ಹಾಕಿ ಒಂದು 2 ನಿಮಿಷ ಎಲ್ಲ ಟಮಾಟಿ ಮಸಾಲೆ ಎಲ್ಲ ಚೆಂದ ಹಾಕಿ ಹಿಡ್ಕೋಬೇಕು ರೀ. ಆ ಥರ ಚೆಂದ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನಾವು 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಹಾಕ್ಕೊಂಡಿವಿ ರೀ. ನೀರು ಹಾಕ್ಕೊಂಡು ಮತ್ತು ಇನ್ನೊಂದು ರೌಂಡ್ ಚೆಂದ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಮುಚ್ಚಿಬಿಡ್ರಿ. 3 ವಿಸಿಲ್ ಆಯ್ತಂದ್ರೆ ಅನ್ನ ರೆಡಿ ಆಗ್ತದೆ. ಈ ಕಡೆ ಒಂದು ಸೈಡ್ ಅಂದ್ರೆ ಕಟ್ಸಾರು ಕುದ್ದದ್ರಿ. ಕುದ್ದಿದ್ಮೇಲೆ ಈಗ ಅದಕ್ಕೆ ಒಗ್ಗರಣೆ ಹಾಕಬೇಕು. ಅದಕ್ಕೆ ಒಂದು ಬೊಗಣ್ಯಾಗ ಎಣ್ಣೆ ಮತ್ತು ಬೆಳ್ಳುಳ್ಳಿ ತೊಗೊಂಡಿವಿ, ಮತ್ತು ಅದ್ರಾಗ ಸಾಸ್ವೆ ಜೀರಿಗೆ ಹಾಕಿ ಕರಿಬೇವು ಹಾಕಿರಿ. ಹಾಕಿದ್ಮೇಲೆ ಅವತ್ತು ಒಗ್ಗರಣೆ ರೆಡಿ ಆಗ್ತದೆ. ಅದು ಏನು ಮಾಡಿರಿ, ಈ ಕಡೆ ಏನು ಕುದೀತಾ ಇರ್ತದಲ್ರಿ, ಅದರೊಳಗೆ ಹಾಕಿಬಿಡ್ರಿ. ಒಗ್ಗರಣೆ ಹಾಕಿ ಪಟ್ಟಕ್ಕೆ ಮುಚ್ಚಬೇಕು ರೀ. ಅಂದಾಗ ಅದು ಘಮ ಚೆನ್ನಾಗಿ ಬರ್ತದೆ ಮತ್ತು ಟೇಸ್ಟ್ನು ಚೆಂದ ಹತ್ತದ ರೀ. ಇವಾಗ ಕಟ್ಸಾರು ಅನ್ನ ಆಗ್ಯದ. ಇವಾಗ ನಾವು ಹೋಳ್ಗೆ ಮಾಡ್ಬೇಕು ರೀ. ಹೋಳ್ಗೆ ಮಾಡ್ಬೇಕಂದ್ರೆ ನಾವು ಈ ಕಡೆ ಹೂರಣ ರೆಡಿ ಇದು ಹಿಟ್ಟು ನಾದ್ಕೊಂಡಿರ್ತೀವಲ್ರಿ, ಅದು ಹಿಟ್ಟು ನಾವು ಸ್ವಲ್ಪ ಜಲ್ದಿನೇ ನಾದ್ಕೊಂಡಿರ್ತೀವಿ. ಯಾಕಂದ್ರೆ ಹಿಟ್ಟು ನೆನಿಬೇಕು ರೀ. ನೆನಿಲಿಲ್ಲ ಅಂದ್ರೆ ಹೋಳ್ಗೆ ಚಲೋ ಆಗೋಲ್ಲ. ಅದಕ್ಕೆ ಫಸ್ಟ್ ನಾವು ಹಿಟ್ಟು ನಾದಿದ ಮೇಲೆ ಆಮೇಲೆ ನಾವು ಬ್ಯಾಳೆ ಕುದಿಸ್ಲಿಕ್ಕೆ ಹಾಕ್ತೀವಿ. ಹಿಟ್ಟು ನೆಂದದ್ರಿ. ಹಿಟ್ಟು ನೆಂದ ಮೇಲೆ ಅದ್ರಾಗ ನಾವು ಅದಕ್ಕೆ ಏನು ಮಾಡಬೇಕು, ಚೆಂದ ಎಲ್ಲ ಎಣ್ಣೆ ಹಾಕಿ ಕೈಯಿಂದ ಹದ ಮಾಡ್ಕೊಂಡು ಮತ್ತು ಅದ್ರೊಳಗೆ ಹೂರಣ ರುಬ್ಬಿಟ್ಕೊಂಡಿರ್ತೀವಲ್ರಿ, ಆ ಹೂರಣ ಹಾಕಿ ಹೂರಣ ತುಂಬ್ಕೋಬೇಕು ರೀ. ತುಂಬ್ಕೊಂಡ್ಮೇಲೆ ಅದಕ್ಕೆ ಚೆಂದ ಈಗ ನಾವು ಲಟ್ಟಣಿಗೆ ಎಣ್ಣೆ ಹಚ್ಚಿ ಇದು ಹೋಳ್ಗೆ ಪೇಪರ್ ಇರ್ತದಲ್ರಿ, ಅದ್ರ ಮೇಲೆ ಇಟ್ಟು ಚೆಂದ ಹಿಂಗೆ ಲಟ್ಟಿಸ್ಕೋಬೇಕು. ನೀವು ಕೈಯಿಂದಾದರೂ ಲಟ್ಟಿಸ್ಕೋಬೋದು, ಇಲ್ಲಾಂದ್ರೆ ಇದರ ಲಟ್ಟಣಿಗೆಯಿಂದನಾದರೂ ಲಟ್ಟಿಸ್ಕೋರಿ. ನಿಮ್ಗೆ ಹೆಂಗೆ
ಘಾಮ್ ಆಗ್ತದ ಹಂಗೆ ಮಾಡಿರಿ. ಲಟ್ಸ್ಕೊಂಡಿದ್ಮೇಲೆ ಈ ಕಡೆ ನಾವು ಒಂದು ಸೈಡು ಹಂಚಿಟ್ಟಿವ್ರಿ ಬಿಸಿ ಆಗಕ್ಕೆ. ಆ ಹಂಚು ಬಿಸಿ ಆದಮೇಲೆ ಏನು ಮಾಡಬೇಕು, ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸಿಡಿಸ್ಬೇಕು ರೀ. ಎಣ್ಣೆ ಸಿಡಿಸ್ಬೇಕು. ಇವಾಗ ನಾವು ಸ್ವಲ್ಪ ಕೈಯಿಂದನೂ ತಟ್ಕೊಕತ್ತೀವಿ ರೀ. ಹೋಳಿಗೆ ಕೈಯಿಂದನೂ ತಟ್ಕೊಂಡು ಮಾಡ್ತಾರೆ ಕೆಲವು ಜನ, ಅದೂ ನಡೀತದೆ. ನನಗಷ್ಟು ದೊಡ್ಡ ಹೋಳಿಗೆ ಬರಲ್ಲ, ಅದಕ್ಕೆ ನಾನು ಸ್ವಲ್ಪ ಸಣ್ಣ ಹೋಳಿಗೆನೇ ಮಾಡೀವಿ. ಈಗ ನೋಡ್ರಿ ಹಂಚು ಕಾದದ, ಅದ್ರಾಗ ಸ್ವಲ್ಪ ಎಣ್ಣೆ ಸಿಡಿಸ್ಕೊಂಡು ಅದ್ರ ಮೇಲೆ ನಾವು ಏನು ಮಾಡಿರ್ತೀವಲ್ಲ ರೀ ಹೋಳಿಗೆ, ಅದು ಹೋಳಿಗೆ ಹಾಕಿರಿ. ಹಾಕಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ದಾಗ ಇಡ್ರಿ, ಜೋರು ಇಡಬೇಡ್ರಿ. ಜೋರು ಗ್ಯಾಸ್ ಇಟ್ಟಿವಂದ್ರೆ ಅದು ಸ್ವಲ್ಪ ನಮ್ಮ ಸ್ವಲ್ಪ ಸುಟ್ಟು ಬಿಡ್ತದೆ ರೀ. ಅದೇ ಮೀಡಿಯಮ್ ಫ್ಲೇಮ್ದಾಗ ಇಟ್ರಂದ್ರೆ ಸ್ವಲ್ಪ ವಾಪಸ್ ತಿರುಗಿ ಹಾಕ್ಲಕ್ಕಂದ್ರೆ ಅದು ಹೋಳಿಗೆನ ತಿರುಗಿ ಹಾಕ್ಲಕ್ಕೆ ನಮಗೆ ಸ್ವಲ್ಪ ಅನುಕೂಲ ಆಗ್ತದೆ. ಅದು ಸ್ವಲ್ಪ ಮೀಡಿಯಮ್ ಫ್ಲೇಮ್ದಾಗ ಹಾಕಿ ಈ ಥರ ಮ್ಯಾಲೆಲ್ಲ ನೋಡಿರಿ ಚಂದ ಎಲ್ಲೆಲ್ಲ ಬಂದ್ಮೇಲೆ ಈಗ ತಿರುಗಿ ಹಾಕೋರಿ. ತಿರುಗಿ ಹಾಕೊಂಡು ನೋಡಿರಿ, ಈ ಕಡೆ ಒಂದು ಸೈಡ್ ಚಂದ ಬೆಂದದ, ಈ ಸೈಡ್ನು ಹಾಗೆ ಸ್ವಲ್ಪ ಅಷ್ಟೇ ಮೀಡಿಯಮ್ ಫ್ಲೇಮ್ದಾಗೆ ಹಾಕಿ ಚಂದ ಬೇಯಿಸ್ಕೋರಿ. ಇವಾಗ ಹೋಳಿಗೆ ರೆಡಿ ಆಗ್ಯದ. ಇವಾಗ ನಾವು ಇವಾಗ ನೋಡಿರಿ ಈಗ ಪ್ಲೇಟ್ದಾಗ ಹಾಕಿ ಸರ್ವ್ ಮಾಡೋಣ. ಇವಾಗ ನೋಡಿರಿ ಸಜ್ಜಿ ರೊಟ್ಟಿ, ಶೇಂಗಾ ಹೋಳಿಗೆ, ಬೇಳೆ ಹೋಳಿಗೆ ಮತ್ತು ಅನ್ನ, ಕಟ್ಸಾರು, ಹಾಲು ಇಷ್ಟು ನಮ್ಮದು ಹಬ್ಬದ ಅಡುಗೆ ರೆಡಿ ಆಗ್ಯದ ನೋಡಿರಿ. ನಿಮಗೂ ಏನಾದರೂ ನಮ್ಮ ಈ ಅಡುಗೆ ಇಷ್ಟ ಆಗಿದ್ರೆ ನೀವು ನಿಮ್ಮ ಮನೆಯಲ್ಲಿ ನೋಡಿ ಟ್ರೈ ಮಾಡಿರಿ. ಮತ್ತು ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ನಿರಿ. ತುಪ್ಪ ಹಾಕೊಂಡು